ಅದನ್ನು ನಾನು ನೋಡಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಒಟ್ಟಿನಲ್ಲಿ ಮೂವರು ಗೆದ್ದಿದ್ದಾರಲ್ಲ ಕಾಂಗ್ರೆಸ್ ಪಾರ್ಟಿ. ಈ ಬಿ ಜೆ ಪಿಯವರು ಇಷ್ಟೊಂದು ಗೊಂದಲ ಮಾಡಿದರು, ಆದರೂ ಕೂಡ ಜನ ನಾವು ಕೊಟ್ಟಂಥ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿದಿದೆ. ಬಡವ್ರ ಪರವಾಗಿ ಕೆಲಸ ಮಾಡಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ. 136 ಜನ ಇದ್ದೀವಿ. ನಾವು ಕಂಪ್ಲೀಟಾಗಿ ಸದೃಢವಾಗಿ ಸರ್ಕಾರ ನಡೆಸ್ತೀವಿ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ ಹೋಯ್ತು, ಮಹಾರಾಷ್ಟ್ರ ಹೋಯ್ತು, ಜಾರ್ಖಂಡ್ ಬಂತು. ಕೆಲವು ಕಡೆ ಏರ್ಪೇರುಗಳು ಆಗ್ತವೆ, ರಾಜಕೀಯವಾಗಿ ಜನಾದೇಶಕ್ಕೆ ನಾವು ಇದು ಮಾಡಬೇಕು. ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹಲವಾರು ಕಾರಣಗಳಿಂದ ಈಗ ಹೋಗಿರ್ತದೆ. ವಾತಾವರಣ ಆಗಿರಲಿಲ್ಲ. ಈಗ ಪಾರ್ಲಿಮೆಂಟಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಬಹುಮತ ಬಂತು ನಮ್ಮ ಗ್ರೂಪ್. ಆದರೆ ಈಗ ಇದಾಗಬೇಕಾದ್ರೆ ಕೆಲವು ನ್ಯೂನತೆಗಳಿವೆ. ಈಗ ಜಾರ್ಖಂಡಲ್ಲಿ ಬಂದಿದೆ. ಅದೇ ರೀತಿ ಅವೆಲ್ಲ ಸರಿಕಾಟ್ಕೋಬೇಕು, ನಾವು ಸರಿಕಟ್ಕೋಬೇಕಾಗುತ್ತೆ. ಬಟ್ ಜನ ಇಡೀ ದೇಶದಲ್ಲಿ ಬಿ ಜೆ ಪಿ ವಿರುದ್ಧವಾಗಿದ್ದಾರೆ. ಅಲ್ಲ, ಮತ್ತೆ EVMದು ಮಾತೆತ್ತಾ ಇದ್ರಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಬರ್ತದೆ ಮತ್ತು ಇಂಡಿಯಾ ಏನು ಇದೆ ಗ್ರೂಪ್, ಅದಕ್ಕೊಂದು ಅವಕಾಶ ಇದೆ. ಖಂಡಿತ ಮೊನ್ನೆನೇ ಅವಕಾಶ ಇತ್ತು, ಸ್ವಲ್ಪ ಏರ್ಪೇರ್ ಆಯಿತು. ಮುಂದೆ ಖಚಿತವಾಗಿ ಇಂಡಿಯಾ ಗ್ರೂಪ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ಮಾಡಲೇ ಮಾಡ್ತಾರೆ. ಓಕೆ ಸರ್.